ಪ್ಲೇಸ್ ಏನಿದೆಯಲ್ಲ, ಸೊ ಇದು ಲಾಸ್ಟ್ 2 years ಬೇಕು ಹೆವಿ ರೈನಿಂಗ್ ಆದಾಗ ಅಲ್ಲಿ ಮೇಲೆಯಿಂದ ಒಂದು ಬಂಡೆ ಬಿದ್ದೋಗಿತ್ತು. ಸೊ ಆ ಬಂಡೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ, ಈ ಥರ ಬಂದು ಸೊ ಈ ಏರಿಯಾ ಇದೆಯಲ್ಲ, ಸೊ ಹಿಂಗೆ ಹೋಗಿದೆ. ಆ ಬಂಡೆ ಇನ್ನೂ ಮುಂದೆ ಹೋಗಿರೋದು ನಾವು ನೋಡ್ಬೋದು. ಇದೇ ಪ್ಲೇಸಲ್ಲಿ ಏನು ಅಂತಂದರೆ ಲಾಸ್ಟ್ ಟೈಮ್ ಆ ಬಂಡೆ ಬಿದ್ದೋಗಿತ್ತು. ಹಾಯ್ ನಮಸ್ಕಾರ, ನಾನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ಜಡಿ ಮಳೆ, ಸೊ ಅದಕ್ಕೋಸ್ಕರ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ನನ್ನ ಜೊತೆ ಸೊ ರೆಗ್ಯುಲರ್ ಆಗಿರ್ತಕ್ಕಂಥ ಅಭಿ ಇದ್ದಾನೆ. ಸೊ ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಾನು ಸ್ಪೆಷಲ್ ಪರ್ಸನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರನ್ನ ಇದುವರೆಗೆ ಯಾವತ್ತೂ ನನ್ನ ಚಾನಲಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಸ್ನೇಹಿತರೆ, ಇದು ನನ್ನ ಸೂಪರ್ ಬೈಕ್. ಸೊ ಹೇಳಬೇಕು ಅಂತಂದರೆ ಇವನ್ ಪ್ರತಿಯೊಂದು ಸಿಚುವೇಶನಲ್ಲಿ ನನ್ನ ಜೊತೆ ಇದ್ದೇ ಇರ್ತದೆ. ಸೊ ಗೊತ್ತಲ್ವಾ, ಸೊ ಒಂದು ಬೈಕ್ ಅಂದಿದ ತಕ್ಷಣ ಎಷ್ಟು ಎಮೋಷನ್ ಇರುತ್ತೆ ಅಂತ. ಸೊ ನನ್ನ ಲೈಫ್ನಲ್ಲಿ 100% ಬೆಟರ್ ಪೊಸಿಷನ್ಗೆ ಹೋಗ್ತೀನಿ. ಆ ಬೆಟರ್ ಪೊಸಿಷನ್ಗೆ ಹೋದ್ರೂ ಕೂಡ ಇದನ್ನು ಮಾತ್ರ ಬಿಟ್ಟು ಕೊಡೋದೇ ಇಲ್ಲ. ಸೊ ಇವನ್ ಐ ಆಮ್ ಹ್ಯಾಪಿ. ತುಂಬ ಜನ ಹೇಳ್ತಾರೆ ಏನು ಅಂತಂದರೆ ಹೆಂಗೆ ಮೈಂಟೈನ್ ಮಾಡ್ತಿದ್ಯಾ ಅಂತ. ನನಗೆ ಯಾವತ್ತೂ ಕೂಡ ಆ ಥರ ಅನ್ನಿಸ್ಲೇ ಇಲ್ಲ. ಚೆನ್ನಾಗಿದೆ ಬೈಕ್. ಸೊ ಇದು ನನ್ನ ಬೈಕ್. ಆ್ಯಂಡ್ ಸ್ನೇಹಿತರೆ, ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಪ್ರೆಸೆಂಟ್ ಈ ಪ್ಲೇಸನ್ನು ನಾವು ರಾಣಿ ಕ್ರಾಸ್ ಅಂತ ಕರಿತೀವಿ. ಸೊ ಇದು ಕಂಪ್ಲೀಟಾಗಿ ಬೆಟ್ಟದ ಮೇಲೆ ಮತ್ತೆ ಟ್ರಾವೆಲಿಂಗ್ ವಿಡಿಯೋಸ್ ಎರಡು ಇದೆ. ಅಭಿ, ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಓಕೆ ತುಂಬ ಆ್ಯಂಡ್ ಆ್ಯಕ್ಚುಲಿ ಸೊ ಈಗ ಫೈನಲ್ ಆಗಿ ನಂದಿ ಬೆಟ್ಟದ ಮೇಲೆ ಇದ್ದೀವಿ. ಸೊ ಪೂರ್ತಿ ಮಳೆ. ಟಿಕೆಟ್ ಕೌಂಟರ್ ಓಪನ್ ಇದೆ. ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಸೊ ನಮಗೆಲ್ಲ ಫ್ರೀ ಇರ್ತಿತ್ತು, ಬಟ್ ಇವಾಗ ಮಾತ್ರ ಇದು ಮಾಡೋಕ್ಕಾರೆ. ಸೊ ನನ್ನ ಬೈಕ್, ನಮ್ಮ ಅಭಿ ಹೆಲ್ಮೆಟ್ ಇದು ನನ್ನ ಹೆಲ್ಮೆಟು. ಸೊ ಇದು ನನ್ನ ಸ್ನೇಹಿತರೆ, ಟಿಕೆಟ್ ತೊಗೊಂಡ್ವಿ. ಸೊ ಟಿಕೆಟ್ ತೊಗೊಂಡು ನಾನು ಅಭಿ ಮುಂದೆ ಹೋಗ್ತಾಯಿದ್ವಿ. ಈ ಸೈಡಲ್ಲಿ ನೋಡ್ಬೋದು ಕಾರ್ ಪಾರ್ಕಿಂಗ್. ಸೊ ಮತ್ತು ಇದು 2 ಪಾರ್ಟಲ್ಲಿ ಬರ್ತದೆ. ಒಂದು ಪಾರ್ಟು ಇದು, ಸೆಕೆಂಡ್ ಪಾರ್ಟ್ ಏನು ಅಂತ ಸಸ್ಪೆನ್ಸ್. ಪೂರ್ತಿ ಕರ್ನಾಟಕದ ಊಟಿ ಎಂದು ಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಸೊ ನಂದಿ ಬೆಟ್ಟ. ನಿಮ್ಮ ಪ್ರೀತಿಯ ನಂದಿ ಬೆಟ್ಟ ಅಂತ ಆಯಿತು. ನಮ್ಮ ಪ್ರೀತಿಯ ನಂದಿ ಬೆಟ್ಟ. ಸೊ ಚೆನ್ನಾಗಿದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ತುಂಬ ದಿನ ಆಯ್ತು ಬಂದು. ಮನೆಗೆ ಇದು ಬೇಜಾರಾಗ್ತಿತ್ತು, ಸಿಕ್ಕಾಗ್ಬಿಟ್ಟು ಬೇಜಾರಾಗ್ತಿತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಹಿಂಗಾದರೂ ಮಳೆಯಲ್ಲಿ ನೆನೆಯೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಹಾಗೆ ಪ್ಲೇಸ್ ಏನಿದೆಯಲ್ಲ, ಸೊ ಇದು
ಚೋಳರ ಕಾಲದಲ್ಲಿ ಸೊ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಲ್ಯಾಣ ಇದು. ಸೊ ಇದು ಓವರಾಲ್ ಆಗಿ 32 ಸ್ಟೆಪ್ಸ್ ಇದೆ. ಸೊ ಇದರಲ್ಲಿ ನಾವು ಮೀನುಗಳನ್ನ ನೋಡ್ಬೋದು. ಸೊ ಅಂದರೆ ಟೂರಿಸ್ಟ್ ಯಾರು ಕೂಡ ಇದರಲ್ಲಿ ಇಳಿಯೋ ಹಾಗೆ ಇಲ್ಲ. ಸೊ ಇಳಿಯೋ ಹಾಗಿಲ್ಲ, ಜಸ್ಟ್ ಏನಪ್ಪ ಅಂತಂದರೆ ನೀವು ನೋಡ್ಬೋದು ಅಷ್ಟೇ, ಆಯಿತಾ. ಸೊ ನಾವು ನೋಡೋಣ. ಇದು ಈಗ ಫಾಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ ಇದು. ಓಕೆ, ಬಾಬಿ ಬಾಬಿ ಅಣ್ಣ ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? ಇದಕ್ಕೊಂದು 1000 ವರ್ಷಗಳ ಒಂದು ಇತಿಹಾಸ ಇದೆ. 1000 years. ಆ್ಯಕ್ಚುಲಿ ಮಳೆ ಜಾಸ್ತಿ ಆಗೋಯ್ತು, ನನ್ನ ಗಿಂಬಲ್ಲು ನೆಂದು ಹೋಗ್ತಾ ಇದೆ. ಇದು ವಾಟರ್ ಪ್ರೂಫ್ ಅಲ್ಲ, ಸೊ ಫೋನ್ ಇದೆ ವಾಟರ್ ರೆಸಿಸ್ಟೆನ್ಸು, ಸೊ ಗಿಂಬಲ್ ಅಲ್ಲ. ಸೊ ರೀಸನಿಂದ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಮಳೆ ತುಂಬ ಜಾಸ್ತಿ ಆಗ್ತಾ ಇದೆ. ಎಲ್ಲ ಛತ್ರಿಗಳು ತಂದವ್ರೆ, ಸೊ ನಾನು ಛತ್ರಿ ತಂದಿಲ್ಲ, ಯಾಕೆಂದರೆ ಸುಮ್ಮನೆ ತಮಾಷೆಗೆ. ಆ್ಯಕ್ಚುಲಿ ಈ ಮಳೆ ಈ ಗಾಳಿಲಿ ಒಂದು 2 ಕವಿತೆ ಹೇಳಬೇಕು ಅನಿಸ್ತಾ ಇದೆ. ಸೊ ಅದೇನು ಅಂತಂದರೆ, ಒಂದು ಹುಡುಗಿ ಕೇಳುತ್ತೆ ಹುಡುಗನಿಗೆ ಏನಪ್ಪ ಅಂತಂದರೆ, ಸೊ ನನ್ನ ಬಗ್ಗೆ ಒಂದು ಕವಿತೆ ಬರಿ ಅಂತ. ಅದಕ್ಕೆ ಹುಡುಗ ಹೇಳ್ತಾನೆ, ನಾ ಬರೆಯುವ ಪದಗಳಲ್ಲೇ ಸೊ ನೀನೇ ತುಂಬಿರುವಾಗ ನಿನ್ನ ಬಗ್ಗೆ ನಾ ಕವಿತೆ ಹೇಗೆ ಬರೆಯಲಿ ಅಂತ. ಲೈನ್ ಹೇಳ್ತೀನಿ ಸಿಂಪಲ್ ಆಗಿ. ಏನೆಂದು ಬರೆಯಲಿ? ಅಕ್ಷರಗಳಿಲ್ಲದ ಪದಗಳನ್ನು, ಭಾವನೆಗಳಿಲ್ಲದ ವ್ಯಕ್ತಿಯ ಬಗ್ಗೆ, ಉತ್ತರಿಸಲಾಗದ ಪ್ರಶ್ನೆಗೆ ಮೌನವೇ ಉತ್ತರವಾದಾಗ. ಅಷ್ಟೇ.